ಈ ಪ್ರಪಂಚದಲ್ಲಿ ಅದೆಷ್ಟೋ ಪ್ರೇಮಿಗಳಿದ್ದಾರೆ, ಅದೆಷ್ಟೋ ಲವ್ ಸ್ಟೋರಿ ಇದ್ದಾವೆ. ಒಬ್ಬೊಬ್ಬರು ಲವ್ ಸ್ಟೋರಿಯಲ್ಲಿ ಒಂದೊಂದು ಥರ. ಪಾರಿವಾಳ ಪತ್ರಗಳ ರಾಯಭಾರಿ ಕಾಲದಲ್ಲಿ ಪವರ್ಫುಲ್ ಆಗಿ ಒಳ್ಳೆ ಬಾಂಧವ್ಯ ಬೆಳೆಸಿತ್ತು ಈ ಲವ್. ಆದರೆ ಈಗ ಮೊಬೈಲು, ಇಂಟರ್ನೆಟ್ಟು, ವಾಟ್ಸಪ್, ಫೇಸ್ಬುಕ್ ಎಲ್ಲದರಲ್ಲೂ ಲವ್ ಅನ್ನೋ ಅಟ್ಯಾಚ್ಮೆಂಟು ಏನೆಲ್ಲ ಡ್ರಾಮಾ ಮಾಡುತ್ತೆ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಕ್ಕೆ ಹೊರಟಿದ್ದೀನಿ. ಬೋರಂತೂ ಹೊಡಿಸಲ್ಲ, ಟೈಮ್ ಪಾಸು ಮಾಡಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ನಾನು ನಿಮ್ಮ ಸಿದ್ಧಾರ್ಥ್ ಅಪ್ಪು. ಸರ್ ಪ್ಲೀಸ್ ಸರ್, ತುಂಬ ಕಷ್ಟಪಟ್ಟು ಸ್ಕ್ರಿಪ್ಟ್ ಮಾಡಿದ್ದೀನಿ ಸರ್. ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ ಸರ್. ಸುಮಾರು ವರ್ಷದಿಂದ 16 ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ಕಷ್ಟಪಟ್ಟು ಕತೆ ಮಾಡಿದ್ದೀನಿ ಸರ್. ಇಲ್ಲ ಅಂತ ಮಾತ್ರ ಹೇಳ್ಬಿಡಿ, ನಾನೇನು ನನ್ನ ಟ್ಯಾಲೆಂಟ್ ಏನು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ ಸರ್. ಲೇ ವಾಗ್ರಲೇ, ಗಾಂಧಿನಗರದಲ್ಲಿ ದಿನ ಬೆಳಗಾದ್ರೆ ನಿನ್ನಂತವ್ರು ಬರ್ತಾರೆ ಹೋಯ್ತಾರೆ. ಅದೇನೋ ಕತೆ ಮಾಡಿದ್ದೀನಿ ಹಂಗೆ ಹಿಂಗೆ ಅನ್ಕೊಂಡು ಬಣ್ಣದ ಮಾತು ಹೇಳ್ತಾನೆ ಇರ್ತೀರ. ಬಡ್ಡೆತ್ತವ ಸಿನಿಮಾ ನೋಡಿದ್ರೆ ಏನೂ ಇರೋದಿಲ್ಲ. ಥಿಯೇಟರ್ ಒಳಗೆಲ್ಲ ಖಾಲಿ ಹೊಡಿತಾ ಬಿದ್ದೈತೆ. ಕೆಲವಂತೂ ಎತ್ತಂಗಡಿ ಆಯ್ತಾ ಬಿದ್ದವೆ. ಅದೇನ್ ಕಿತ್ತಾಕ್ತಿರ ನೀವು? ಇಲ್ಲಿ ಕನ್ನಡ ಸಿನಿಮಾ ನೋಡ್ರೆ ಅಂತ ಜನ ಕಿರ್ಚಿ ನಮ್ ಗಂಟ್ಲು ಹಾಳಾಗೋಯ್ತು ಅಷ್ಟೇ. ಸರ್ ಒಂದೇ ಒಂದ್ಸಲ ನನ್ನ ಕತೆನ ಒಂದ್ಲನೇ ಕೇಳ್ತೀರಾ ಸರ್? ಇಷ್ಟಾದ್ರೆ ಒಪ್ಕೊಳ್ಳಿ ಸರ್, ಇಲ್ಲಾಂದ್ರೆ ನಾನು ಟೈಮ್ ಸರಿ ಇಲ್ಲ ಅಂತ ಹೊರಟೋಗ್ಬಿಡ್ತೀನಿ ಸರ್. ನಿಂದೊಳ್ಳೆ ಕತೆ ಆಯ್ತಲ್ಲ ಗುರು, ಅದೇನ್ ಮಾಡಿದ್ಯಾ ಹೇಳಪ್ಪ, ನಾನು ಕೇಳಿ ಸತ್ತೋಯ್ತೀನಿ. ಸರ್ ಫಸ್ಟ್ ಓಪನಿಂಗ್ ಸೀನ್ ಸರ್. ಒಂದು ಖಾಲಿ ಬಸ್ ಸ್ಟಾಪ್ ಸರ್. ಸಾವಿರಾರು ಜೂನಿಯರ್ ಆರ್ಟಿಸ್ಟು ಓಡಾಡ್ತಾ ಇದ್ದಾರೆ ಸರ್. ಒಂದು ಬಸ್ ಸ್ಟಾಪ್ ಹತ್ರ ಒಂದು ಹುಡುಗಿ ಮಲಗಿರ್ತಾಳೆ ಸರ್. ಕ್ಯಾಮ್ರಾ ಸಜೆಷನಿಂದ ಹೀರೋ ಎಂಟ್ರಿ ಸರ್. ಇನ್ನೇನು ಹೀರೋ ಬಂದು ಬಸ್ ಸ್ಟಾಪ್ ಹತ್ರ ಕೂತ್ಕೋಬೇಕು ಸರ್. ಹುಡುಗಿ ಚಳಿಯಿಂದ ಗಡಗಡ ಅಂತ ನಡುಗ್ತಾ ಇರ್ತಾಳೆ ಸರ್. ಇನ್ನೇನು ಜರ್ಕಿನ್ ಬಿಚ್ಚಿ ಇನ್ನೇನು ಆ ಹುಡುಗಿ ಮೇಲೆ ಹಾಕ್ಬೇಕು ಸರ್. ಅಷ್ಟರಲ್ಲಿ ಹೀರೋಯಿನ್ ಎಂಟ್ರಿ ಸರ್. ಇನ್ನೇನು ಹೀರೋ ಕನ್ಫ್ಯೂಸಲ್ಲಿ ಇನ್ನೇನು ಹಾಕಕ್ಕೆ ಹೋದ ಸರ್. ಅಲ್ಲಿಗೆ ಓಪನ್ ಸರ್. ಬಸ್ಸು ಅಯ್ಯ ಸಾಕ್ ನಿಲ್ಸಯ್ಯ ನಿನ್ ಪುರಾಣನ. ಅದೇನ್ ಹೇಳ್ತೀಯ ಒಂದ್ ಲೈನಲ್ಲಿ ಹೇಳಿ ಸಾಯಿ. ನನ್ನ ಕತೆ ಹೆಂಗೈತೆ ಗೊತ್ತಾ ಸರ್? ಏನೋ ಮಗ ನಿಂದು? ಏನಲ್ಲೋ ನಿಂದು ಬೆಳಬೆಳಗ್ಗೆ ಏನೋ ನಿಂದು? ಅದು ನನ್ನ ಡವ್ವು ಕನ್ಸಲ್ ಬಂದ್ಬಿಟ್ಟಿದ್ಲು ಕಣ. ಅದೇನು ಹೇಳೋ? ಅದೇನು ಹೇಳೋ? ಅದು ಆಮೇಲೆ ಅದೇನು ಹೇಳೋ? ಹಲೋ, ಎಕ್ಸ್ಕ್ಯೂಸ್ ಮೀ. ಹೇ ಹುಡುಗಿ, ಹೇ ಬ್ಯೂಟಿಫುಲ್, ಲೇ ನನ್ನ ಹೆಂಡತಿ. ಏಯ್ ಯಾರೋ ನೀನು? ಅವತ್ತಿಂದ ನೋಡ್ತಾ ಇದ್ದೀನಿ.
ಒಳ್ಳೆ ಹಚ್ಚನಾಯಿ ತರ ಹಿಂದೆನೆ ಬರ್ತಿದ್ಯಾ? ನೀನ್ ಹಚ್ನಾಯಿ ಆದ್ರೂ ಇಲ್ಲ ಹುಚ್ಚನಾಯಿ ಆದ್ರೂ, ಯಾಕಂದ್ರೆ ಆ ನಾಯಿಗಿಂತ ನಿಯತ್ತಾಗಿ ನೀನ್ ಲೋ ಮಾಡ್ತಾರ ಕಣ ನಾನು. ಏನೋ ಕಣಗಿಣೆ ಅಂತೀಯಾ? ನನ್ನ ಹೆಂಡ್ತೀನಿ ಕಣೆ ಅಂತೀನಿ, ಹೋಗೆಲೆ ಅಂತೀನಿ, ಬಾರೆಲೆ ಅಂತೀನಿ. ನೀನ್ ಯಾರೇ ಅದನ್ನ ಕೇಳಕ್ಕೆ? ಏಯ್ ನಿನ್ಗೇನಾದ್ರೂ ಮೆಂಟ್ಲ? ಇಷ್ಟೋ ತನಕ ನಾಯಿಗಿಂತ ನಿಯತ್ತಾಗಿ ಲವ್ ಮಾಡ್ತೇನೆ ಅಂತ ಓಡ್ಬಿಟ್ಟು ಅವಳನ್ನೇ ನೀನ್ ಯಾರು ಅಂತ ಕೇಳ್ತೀಯಾ? ಅಲ್ವಾ ನನ್ ಲವ್ರಿಗೆ ಮಾತ್ರ ಅದನ್ನ ಕೇಳೋ ಅಧಿಕಾರ ಇರೋದು, ಇವ್ಳಿಗೆಲ್ಲಿದೆ ಆ ಅಧಿಕಾರ? ಏಯ್ ನಿಂಗೇನ್ ಲೂಸಾ? ಇಲ್ಲಿವರೆಗೂ ನಾನು ನಿನ್ ಲವರು ಅಂತಿದ್ದೆ, ಈಗ ಅಧಿಕಾರನೇ ಇಲ್ಲ ಅಂತೀಯಾ? ಏಯ್ ನೀನ್ ಯಾರೋ ಭಿಕ್ಷುಕನ್ ಲವ್ ಮಾಡೋ, ಆದ್ರೆ ಇಂಥ ಉಸಿರು ಒಳ್ಳಿನ ಲವ್ ಮಾಡಿದ್ರೆ ಬೀದಿಗೆ ತಂದ್ಬಿಡ್ತಾನ ಅಷ್ಟೇ. ಏಯ್ ಯಾರನ್ನೇ ಉಸಿರು ಒಳ್ಳಿ ಅಂತೀಯಾ? ನೋಡು ನಿನ್ ಫ್ರೆಂಡ್ ಮಾತು ಕೇಳಿ ನೀನೇ ನಮ್ಮಿಬ್ರು 2 ವರ್ಷದ ಪ್ರೀತಿಗೆ ಬೆಂಕಿ ಇಡ್ಬೇಡ. ಏಯ್ ನೋಡೆ, ಇವನು ನಿನ್ನ ಫ್ರೆಂಡ್ಶಿಪ್ಗೆ ಬೆಂಕಿ ಆಗ್ತಾನೆ. ನಿನ್ಗೆ ನಿನ್ ಲವ್ ವೆಚ್ಚ, ನಿನ್ ಫ್ರೆಂಡ್ಶಿಪ್ ವೆಚ್ಚ ಯೋಚನೆ ಮಾಡು. ನೋಡೆ ಇಂಥ ಮೆಂಟಲ್ ಲವ್ ಮಾಡ್ತೀಯಾ? ಯೋಚನೆ ಮಾಡು. ಏನೇ ನಿನ್ ಫ್ರೆಂಡ್ ಮಾತು ಕೇಳಿ ನೀನೇನಾದ್ರೂ ನನ್ನನ್ನು ಬಿಟ್ರೆ ನನ್ನ ಶವಕ್ಕೆ ನೀನೇ ಕಾರಣ ಆಗ್ತೀಯಾ. ಇಂಥ ಫಿಟ್ಟಿಂಗ್ ರಾಣಿದಿನ ಜೊತೆಲಿ ಇಟ್ಕೊಂಡ್ಬಿಟ್ರೆ ನಿನ್ ಶವಕ್ಕೆ ನೀನೇ ಹಾರ ಹಾಕೋತೀಯ. ನೀನ್ ಸುಮ್ನೆ ಇರೋದು ನೋಡಿದ್ರೆ ನೋಡು, ನನ್ನ ಫ್ರೆಂಡ್ಸ್ನೇ ಅವಮಾನ ಮಾಡ್ತಿದ್ಯಾ ಅಂದ್ಮೇಲೆ ನಿನ್ನ ಲವ್ ಇವತ್ತೇ ಕಟ್. ಅಲ್ಲ, ನಾನ್ ಯಾವಾಗ ಇವನ್ನ ಲವ್ ಮಾಡ್ದೆ? ಏಯ್ ನೀನ್ ನಂಗೆ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದೀಯೋ. ನಾನ್ ಯಾವಾಗ ನಿಮ್ ಲವ್ ಮಾಡ್ತಿದ್ದೆ? ಮಾಡ್ತೀಯಾ? ನೀನೇ ನನ್ನ ಲವ್ ಮಾಡ್ತೀಯಾ, ನನ್ನ ಲೈಫಿಗೆ ನೀನೇ ಉಸಿರಾಗ್ತೀಯಾ. ಬಾಯ್. ಏನ್ ಇವನು ಇಷ್ಟೊಂದು ಡಿಸ್ಟರ್ಬ್ ಮಾಡ್ಬಿಟ್ಟು ಹೋದ್ನಲ್ಲ? ನನ್ನ ಮನ್ಸಿನ ಮಾತು ಕೇಳದ ಅಥವಾ ನನ್ನ ಫ್ರೆಂಡ್ಸ್ ಮಾತು ಕೇಳದ? ನಾಳೆ ಹೆಂಗಿದ್ರು ದೇವಸ್ಥಾನದಲ್ಲಿ ಸಿಗೋಣ ಅಂತ ಹೇಳಿದಾನೆ. ಮೊದಲು ನೋಡೋಣ ಹೋಗೋದಾ ಬೇಡವಾ ಅಂತ ಇವತ್ತು ಫುಲ್ಲು ಯೋಚನೆ ಮಾಡಿಬಿಟ್ಟು ಆಮೇಲೆ ಹೋಗೋಣ. ಅದೇ ಸರಿ ಇರ್ಲಿ. ಯಾರು ಇವನು? ನಿನ್ನೆ ಅದೇ ಹುಡುಗಿಯಿಂದ, ಇವತ್ತು ಇದೇ ಹುಡುಗಿಯಿಂದ. ಹಲೋ, ಓಯ್ ನಿಂತ್ಕೊಳೆ. ಓಯ್ ಹೇಯ್. ಏಯ್ ಏನೋ ನಿಂದು? ಏನೇ ನನ್ನ ಹೆಂಡ್ತಿ ಹೇಳಿ ಟೈಮ್ಗಿಂತ ಬೇಗನೆ ಬಂದ್ಬಿಟ್ಟಿದ್ಯಾ? ದಯವಿಟ್ಟು ನನ್ನ ಬಿಟ್ಬಿಡು. ನನ್ಗೆ ಈ ಲವ್ ಗಿವೆಲ್ಲ ಇಷ್ಟ ಇಲ್ಲ. ಕೈ ಮುಗಿತೀನಿ ಕಣೋ. ನನ್ನ ಪಾಡಿಗೆ ನಾನು ಇರಕ್ಕೆ ಬಿಟ್ಬಿಡು. ಬಂದ್ರೆ ಹೋಗು ಹೋಗು, ಬಂದೇ ಬರ್ತೀಯ. ಓಯ್ ನನ್ನ ಹೆಂಡ್ತಿ. ಏನೋ ನಿನ್ ಪ್ರಾಬ್ಲಮ್ಮು? ನೋಡು, ಲೈಫಲ್ಲಿ ಹುಟ್ಟಿದ್ಮೇಲೆ ಇವರೇ ನಮ್ಮ ಅಪ್ಪ ಅಮ್ಮ ಅಂತ ತೋರಿಸ್ದಾಗ, ಸಾವೇ ಬರ್ಲಿ ನೋವೇ ಬರ್ಲಿ, ಸಾಯೋ ತನಕ ಅವರೇ ನಮ್ಮ ಅಪ್ಪ ಅಮ್ಮ ಅಂತ ಫಿಕ್ಸ್ ಆಗೋ ಜಾಯಮಾನ ನಮ್ದು. ಅಂತದ್ರಲ್ಲಿ ಫಸ್ಟ್ ಲೈವಲ್ಲಿ ನೀನೇ ನನ್ನ ಹೆಂಡ್ತಿ ಅಂತ ಫಿಕ್ಸ್ ಆದ್ಮೇಲೆ ಬಿಡೋ ಜಾಯಮಾನನೇ ನಂದಲ್ಲ. ಕೇಳೋ ಸ್ವಲ್ಪ ಇಲ್ಲಿ. ರಾಜ ಅಂದ್ರೆ ಪ್ರೀತಿ, ರಾಣಿ ಅಂದ್ರೆ ಹುಡುಗಿ, ಸಿಂಹಾಸನ ಅಂದ್ರೆ ಹೃದಯ, ಸಿಂಹ ಅಂದ್ರೆ ಧೈರ್ಯ. ಇಷ್ಟೆಲ್ಲ ಇದ್ರೂ ಕೋಟೆ ಕಟ್ಟಕ್ಕಾಗಲ್ಲ. ಅಂಥದ್ರಲ್ಲಿ ನಾನು ನಿನ್ನ ಹೇಗೋ ಪ್ರೀತಿ ಮಾಡ್ಲಿ? ನೀನ್ ಹೆಂಗ್ ಲವ್ ಮಾಡ್ಬೇಕಂತ ನೆಕ್ಸ್ಟ್ ಇಲ್ಲ ನಿನ್ಗೆ ಗೊತ್ತಾಗುತ್ತೆ. ಏನೇ ನಿನ್ ರಾಜನ್ ಜೊತೆ ಬಂದಿದ್ ನೋಡಿದ್ರೆ ಮದ್ವೆ ಅದೇ ಮಕ್ಳು ಮಾಡೋ ಸಾಧ್ಯತೆ ತುಂಬಾನೇ ಇದೆ. ನಮ್ ರಾಕಿ ಮದ್ವೆ ಆಗೋವರೆಗೂ ಹಾಗೇನು ಮಾಡಲ್ಲ ಅಮ್ಮ. ಓ ಹಾಗಾದ್ರೆ ಕಮ್ಮಿನೇ ಇರ್ಬೇಕು. ನಮ್ ರಾಕಿ ಯಾವ್ದ್ರಲ್ಲಿ ಕಡಿಮೆ ಇದ್ದಾನೆ? ಹಾಗಾದ್ರೆ ಬೇಜಾನ್ ರಸಿಕನಾ? ರಸಿಕರ ರಾಜ. ಹಲೋ ಹಲೋ, ರಸಿಕರ್ ರಾಜ ಬೇರೆನೆ ಇದ್ದಾರೆ. ಅವರು ಸಿನಿಮಾದಲ್ಲಿ ರಸಿಕರ ರಾಜನೇ ಇರ್ಬೋದು, ಆದ್ರೆ ರಾಕಿ ನನ್ನ ಜೀವನದಲ್ಲಿ ರಸಿಕರ ರಾಜನ. ಹಾಗಾದ್ರೆ ನಿಮ್ ಹುಡುಗನೇ ನಿಮ್ ಹೀರೋನಾ? ಅವ್ರವ್ರ ಪ್ರೇಮಿಗಳಿಗೆ ಅವ್ರವ್ರ ತಾನೇ ಹೆಚ್ಚು, ನನ್ನ ಲೈಫ್ಗೆ ರಾಕಿನೇ ಹೆಚ್ಚು. ಹೋಗ್ಲಿ ಬಿಡಮ್ಮ, ಹಿಂಗ್ ಹೇಳ್ದೋರೆಲ್ಲ ಎಷ್ಟೋ ಜನ. ನೋಡು, ಹೀಗೆ ಹೇಳ್ದವ್ರು ಎಷ್ಟೋ ಜನ ಇರ್ಬೋದು, ಆದ್ರೆ ನಾವ್ ಹಾಗಲ್ಲ. ಅಯ್ಯೋ ಹೋಗ್ಲಿ ಬಿಡ್ರೆ, ಕ್ಲಾಸಿಗೆ ಟೈಮ್ ಆಯ್ತು.
ಅಷ್ಟೊತ್ತಿಂದ ಕಾಯ್ತಾ ಇದೀನಿ, ಏನಕ್ಕೆ ಇಷ್ಟು ಲೇಟು? ಚಳಿಗಾಲ ಬೇರೆ. ಅದಾಳಾಗೋಗ್ಲಿ, ಮನೇಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಹಾಗೇನಿಲ್ಲ. ಸಮಾಚಾರ ಏನಮ್ಮ ಮನೆಯಲ್ಲಿ ಅಣ್ಣ ಕಾಯ್ತಾ ಇದ್ದಾನೆ, ಇಲ್ಲಿ ಯಾವನ ಜೊತೆ ಅಲ್ಲಿ ಹೊಡಿತಾ ಇದೀಯ? ಬರಮ್ಮ. ಏಯ್, ಬಾ, ಹುಡು 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 ಹೇಯ್ ಹುಡು. ಅಣ್ಣ ಅದೇ ಸರ್ಕಲ್ ಹತ್ರ ಬರ್ತಾ ಇದ್ದಾರೆ ನೋಡೋಣ. ಹೇಯ್ ನಿಂತ್ಕೊಳ್ರೋ. ಏಯ್, ಕರ್ನಾಟಕದಲ್ಲಿ ನೀನು ಯಾವ ಮೂಲೆಯಲ್ಲಿದ್ರು ನಿನ್ನ ಸಾವು ನನ್ನ ಕೈಯಲ್ಲಿ. ಇನ್ನು ಅರ್ಧ ಗಂಟೆಯಲ್ಲಿ ಆ ಬ್ರಹ್ಮ ಫಿಕ್ಸ್ ಮಾಡಿದ್ದಾಯ್ತು. ನನ್ನ ಮಗನೇ, ನಮ್ಮ ಅಣ್ಣ ಲೈಫಲ್ಲಿ ಬೇಜಾರಾಗಿರೋದನ್ನ ನೋಡೇ ಇಲ್ಲ. ಇವತ್ತು ನಿನ್ನ ಕತ್ತರಿಸ ರಕ್ತದಲ್ಲಿ ನಮ್ಮ ಅಣ್ಣನ ಪಾದ ತೊಳಿಲಿಲ್ಲ. ನನ್ನ ಹೆಸರು ವೆಂಕಿನೇ ಅಲ್ಲ. ಏರಿಯಾದಲ್ಲಿ ಯಾರ ಕಡಿಮೆ ಸತ್ಕೋಬೋದು, ಈ ಅಣ್ಣನ ಕೈ ಸತ್ಕೊಳಕ್ಕಾಗಲ್ಲ. ಅಣ್ಣ ನೀ ಕೊಡೋ ಒಂದೊಂದು ಏಟು ಪ್ರತಿ ಒಬ್ಬರಿಗೂ ಗೊತ್ತಾಗಬೇಕಣ್ಣ. ಹೌದಣ್ಣ, ನೀನು ಹೊಡೆಯೋ ಒಂದೊಂದು ಏಟುನು ಅವನು ಬಾಡಿ ಗುರ್ತು ಸಿಗದಂಗೆ ಇರಬೇಕು. ನಮ್ಮ ಹುಡುಗರಿಗೆಲ್ಲ ಉರಿಬೇಕಾದ್ರೆ ನನಗೆ ಹೆಂಗೆಲ್ಲ ಉರಿಬೇಡ. ಏನ್ರ ಹಂಗ್ ನೋಡ್ತಾ ಇದ್ರ? ಬಿಸಾಕ್ರ ಅವನ್ನ. ಹಾ, ಇಷ್ಟಾಯ್ತು. ಅಷ್ಟೇನಾ? ನಂದು ಒಂದೈತೆ, ಕೇಳ್ತೀನೋ ಮಗ? ಹ್ಞೂ ಹೇಳೋ. ಅದು ಜೀನ್ಸ್ ತೋರಿಸಿ, ಅಲ್ಲಿದೆಯಲ್ಲ. ಹಾಯ್ ಕೌಶಿಕ್, ಹೇಗಿದೀಯಾ? ಅಮ್ಮ ಚೆನ್ನಾಗಿದ್ದಾರಾ? ತಂಗಿ ಚೆನ್ನಾಗಿದ್ದಾಳಾ? ಅಪ್ಪನಿಗೆ ಈಗಲೂ ತಲೆನೋವಿದೆಯಾ ಅಥವಾ ನಿಂತಿದ್ಯಾ? ಅದೆಲ್ಲ ಬಿಡು, ನೀನು ಹಳೇಡೋ ರಾಗಿಣಿ ಹೇಗಿದ್ದಾಳೆ? ಮದುವೆ ಆದ್ಯಾ? ಎಷ್ಟು ಜನ ಮಕ್ಕಳು? ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಯಾರು ಏನು ಎತ್ತ ಅಂತಾನೆ ಗೊತ್ತಿಲ್ಲ. ವಯಸ್ಸಿಗೆ ಬಂದಿರೋ ಹುಡುಗನ ಹತ್ರ ಇಷ್ಟೊಂದು ಮಾತಾಡಬಾರ್ದು. ಯಾಕೆ ಅಂದರೆ ಸರ್ಟಿಫಿಕೇಟ್ನಲ್ಲಿ ಡಜನ್ ಗಟ್ಟಲೆ ಮಕ್ಕಳು ಎತ್ಕೊಳ್ಳೋ ಕೆಪಾಸಿಟಿ ನಿಮಗಿರುತ್ತೆ. ಅದಕ್ಕೆ ಕಾರಣಕರ್ತರು ನಮ್ಮಂಥ ಯಂಗ್ ಬಾಯ್ಸ್. ಅಲ್ಲೋ ಯಂಗ್ ಬಾಯ್, ಅಲ್ಲಿ ತನಕ ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿನ್ನ ತಂಗಿ ಫ್ರೆಂಡು, ಅದಕ್ಕೆ ನಿನ್ನ ಹತ್ರ ಕ್ಲೋಸ್ ಆಗಿ ಮಾತಾಡ್ದೆ. ಅಷ್ಟಕ್ಕೆ ಸಂಸಾರ ಮಾಡಿ ಮಕ್ಕಳುವರೆಗೂ ಹೋಗ್ಬಿಟ್ರೆ ನಿಮ್ಗೆ ಏನು ಬೇಕು ಹೇಳಿ? ಆ ಜೀನ್ಸ್ ಕೊಡಿ. ತಗೊಳ್ಳಿ ನಿಮ್ಮ ದುಡ್ಡು. ನಿಮ್ಮ ನಂಬರ್ ಏನಾದ್ರು ಕೊಡ್ತೀರಾ? ಯಾಕೋ, ಯಾರು ಏನು ಅಂತ ಗೊತ್ತಿಲ್ದಿರೋ ಅಡ್ನಾಡ್ ನನ್ನ ಮಕ್ಳಿಗೆಲ್ಲ ನನ್ನ ನಂಬರ್ ಕೊಡಲ್ಲ. ಓ ಹಂಗ? ಕಿತ್ತೋದ್ ನನ್ನ ಮಕ್ಳಿಗೆ ಕೊಟ್ಕೊಳ್ಳಿ ನಿಮ್ಮ ನಂಬರ್ನ. ನಾವ್ ಯಾರಿಗಾದ್ರೂ ಕೊಡ್ಕೋತೀವಿ. ಈಗ ಅಂಚಲಿಗೆ ಏನು ಕಮ್ಮಿ ಇಲ್ಲ. ನಂಬರ್ ಕೊಡಲ್ಲ ಅಂತ ಹೇಳಿದ್ರಿ, ಬಟ್ಟೆ ಕವರ್ ಮೇಲೆ ನಂಬರ್ ಕೊಟ್ಟಿದ್ದೀರಾ? ಕೊಡ್ಬಾರ್ದು ಅಂತ ಅನ್ಕೊಂಡೆ. ನನ್ನ ಫ್ರೆಂಡ್ ಅಣ್ಣ ಅಂತ ನಂಬಿಕೆ ಮೇಲೆ ಕೊಟ್ಟೆ. ನನ್ನ ತಂಗಿಗೆ ನೀವು ಫ್ರೆಂಡ್ ಆದ್ಮೇಲೆ ನೀವು ನನಗೆ ಫ್ರೆಂಡೇ ಅಲ್ವಾ? ಹಾ ಹೌದು, ಯಾಕಂತ ಕೇಳ್ತೀಯಾ? ಹಾಗಿದ್ರೆ ನಾಳೆ ಸಿನಿಮಾಗೆ ಹೋಗೋಣ. ಸಿನಿಮಾಗ? ಕರೀತಿರೋದು ನಿಮ್ಮ ಫ್ರೆಂಡ್ ಕಣ್ರಿ. ಸರಿ ಫ್ರೆಂಡ್, ಸಿನಿಮಾಗೇನು ಬೇಡ, ನನ್ನ ಮನೆಗೆ ಬಾ ಸಾಕು. ಏನು ಇಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ? ಏನು ಮ್ಯಾಟ್ರು? ಈ ನನ್ನ ಮಗನು ಇಲ್ಲೇ ಇದ್ದಾನೆ. ಯಾರು ಇವರೆಲ್ಲ? ಬಾಪ ಕೌಶಿಕ್, ಬಾ ಒಳಗ್ ಬಾ. ಈ ಹಬ್ಬದ ಸಂಭ್ರಮ ಎಲ್ಲ ನಿನ್ನಿಂದಲೇ. ನಾನು ಬಾ ಕೂತ್ಕೋ. ಏನಪ್ಪ ದಂಡು ದಾಡಿ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಏನು ನಡ್ತಿದ್ಯಪ್ಪ? ಇವರೆಲ್ಲ ಸೇರಿದರೆ ಸರಿ. ಶ್ರುತಿ ಎಲ್ಲೋದ್ಲು? ಏನು ನಡೀತಾ ಇದೆ?
ಕೌಶಿಕ್ ನಿನ್ನಿಂದನೇ ಕಣೋ ಆ ನಿನ್ನ ಫ್ರೆಂಡ್ ಜೊತೆ ನನ್ನ ಎಂಗೇಜ್ಮೆಂಟ್. ಕವರ್ ಮೇಲೆ ನಂಬರ್ ಕೊಟ್ಟಾಗ ತಿಳ್ಕೊಬೇಕಾಗಿತ್ತು ನಾನು. ಮನೆಗೆ ಕಿತ್ತೋ ನನ್ನ ಮಗನಿಗೆ ಸಿಗಾಕೊಂಡಿದ್ದೆ ಅವಾಗ. ಅಯ್ಯೋ ಕಚ್ಚಡ ನನ್ನ ಮಗನೇ, ನಾನು ಓಡಿಸ್ಬೇಕಾದ್ರೆ ಕೂತಿದ್ದೆ, ನಾನು ನೀನು ಓಡಿಸ್ತಾ ಇದ್ದೀನು. ಅವಳು ನೋಡಿದ್ರೆ ಫ್ಲವರ್ ಪ್ಯಾಕ್ ಇದ್ದಂಗಿದ್ದಾಳೆ, ನೀನು ನೋಡಿದ್ರೆ ಗೋಡೆಂಗೆ ತಾಕೋ ಛತ್ರಿ ಇದ್ದಂಗಿದ್ಯಾ. ನಿನಗೆ ಹೆಂಗೋ ಬಿದ್ಲು. ನೀನೇನೇ ಹೇಳು ಕೌಶಿಕ್, ಲವಲ್ಲಿರೋ ಕೆಪಾಸಿಟಿ ಬೇರೆ ಯಾವ್ದ್ರಲ್ಲೂ ಇಲ್ಲ. ಹೌದೌದು, ಕರೆಕ್ಟ್. ನನ್ನ ಫ್ರೆಂಡ್ ಹೇಳ್ತಾ ಇದ್ದ, ಬಾರು ಮಾವನ ಮನೆ ಇದ್ದಂಗೆ, ಬಾರ್ ಒಳಗಿರೋ ಎಣ್ಣೆ ಹುಡುಗಿ ಇದ್ದಂಗೆ ಅಂತ. ನಾನು ಹೊಸ ಬ್ರ್ಯಾಂಡ್ ಹೊಡಿಯಕ್ಕೆ ಹೋದ್ರೆ ನನ್ನ ಹಳೆ ಬ್ರ್ಯಾಂಡ್ನ ಇನ್ಯಾವನೋ ಹೊಡಿತಾರೆ ಅಂತ ನನಗೆ ಹೆಂಗಯ್ಯ ಗೊತ್ತಾಗಬೇಕು. ಬೇರೆ ಯಾವನಾಗಿದ್ರು ಓಕೆ, ಹೋಗಿ ಹೋಗಿ ಈ ಕಿತ್ತೋದ್ ನನ್ನ ಮಗನೇ ಈಗ ಬ್ರ್ಯಾಂಡ್ ಹೊಡಿಬೇಕಾ? ಇಷ್ಟಾಯ್ತು ಮಗ, ನಿಂದೇನ ಇಲ್ವ ಮಗ? ಹ್ಞೂ ಹೇಳೋ. ನಮ್ದೊಂದು ಐತೆ ಮಗ. ನಿಮ್ಮ ಹುಡುಗಿ ಏನಾರು ಕಾಣ್ತಾವಳ? ಅಣ್ಣ ಇಲ್ಲಿ ರಾಕಿ ಅಂತ ಸ್ಟೂಡೆಂಟು ಮೆಡಿಕಲ್ ಕೋರ್ಸ್ ಮಾಡ್ತಾರಲ್ಲ, ಅವ್ರು ಎಲ್ಲಿರ್ತಾರಣ್ಣ? ಯಾವ ಸೆಕ್ಷನಪ್ಪ ಅಣ್ಣ? ಅದು ಒಂದು ನಿಮಿಷ ತಡೀರಿ. ಇದರಲ್ಲಿದೆ ನೋಡಿ, ಇದು ಇದೆ ನೋಡೋಣ, ಇದೆ ಅಲ್ಲೇ ಅವರ ನೋಡು, ಹೋಗು ಹೋಗು. ಅಲ್ಲಿರ್ತಾರಾ? ಸರಿ ಅಣ್ಣ, ಓಕೆ. ಓ, ಇಬ್ರು ಮಕ್ಕಳು ಕೂತ್ಕೊಂಡ್ಬಿಟ್ಟು ಏನೋ ಕೇಳ್ತಾವ್ರೆ. ಹಲೋ ರಾಕಿ, ಹೇಗಿದ್ಯಪ್ಪ? ಬದುಕಿದ್ದೀನಿ ಹೇಳಪ್ಪ. ಓ, ಇದೇನು ಮಗ? ಇದು ಚಾಟಿಂಗ್ ಮಗ, ನಮ್ಗೆ ಬೇಕಾಗಿರೋ ಹುಡುಗಿರೆಲ್ಲ ಸಿಗ್ತಾರೆ ಮಗ. ನನಗೂ ಒಂದು ಸೆಟ್ ಮಾಡೋ. ಮಾಡನ್ ಬಿಡು. ಹಲೋ ಹಲೋ, ನಾನು ಚಾಟಿಂಗ್ ಮಾಡ್ತಿದ್ನಲ್ಲ, ಸುನಿಲು. ಹಾಯ್ ಸುನಿಲ್, ಹೇಳೋ ಹೇಗಿದ್ದೀಯಾ? ಆ್ಯಕ್ಚುಲಿ ನಾನೇ ನಿನಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ನೀನೇ ಕಾಲ್ ಮಾಡಿದ್ಯಾ. ನಿನ್ನ ಹತ್ರ ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬೇರೆ ದಾರಿ ಇಲ್ಲ ಕಣೋ. ನಂಗೆ ಅರ್ಜೆಂಟಾಗಿ ಸ್ವಲ್ಪ ದುಡ್ಡು ಬೇಕಿತ್ತು. ಅಷ್ಟೇ ತಾನೇ, ತಲೆ ಕಟ್ಸ್ಕೋಬೇಡ, ನಾನು ರೆಡಿ ಮಾಡ್ಕೊಳ್ತೀನಿ. ಹಲೋ ರಾಕಿ, ಹೇಳಕ್ಕಂತ ನಾನು ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೀನಿ ಕಣೋ. ದುಡ್ಡು ಯಾಕೆ ಬೇಕಂತ ಹೇಳಪ್ಪ. ನಮ್ಮ ತಾಯಿಗೆ ಹುಷಾರಿಲ್ವಂತೆ, ಅರ್ಜೆಂಟ್ ಊರಿಗೆ ಕಳ್ಸೋಕ್ಕಾಗಿತ್ತು. ಸರಿ ಸರಿ, ಆ ಸ್ಪಾಟಿಗೆ ಬಂದ್ಬಿಡು. ಅದೇ ಸ್ಪಾಟ್ಗಾ? ಹಾಂ ಅದೇ ಸ್ಪಾಟ್ ಬಾರೋ. ಏನು ಈ ಬಕ್ರ ಇನ್ನೂ ಬಂದೇ ಇಲ್ಲ? ಈ ಕಡೆ ರಾಜೇಶ, ಈ ಕಡೆ ಸುರೇಶ, ಇಬ್ಬರನ್ನೂ ಬಿಟ್ಟು ಬಂದೀನಿ. ಇಷ್ಟೊತ್ತಾಯ್ತು, ಬಂದೇ ಇಲ್ಲ. ಆಹಾ, ಬಂದ ಬಕ್ರ. ಹಾಯ್ ಸುನೀಲ್. ಸಾರಿ ಲೇಟ್ ಆಯಿತು. ತುಂಬಾ ಥ್ಯಾಂಕ್ಸ್ ಕಣೋ. ನೋಡು, ನನ್ನ ಫ್ರೆಂಡ್ ಹತ್ರ ಸುಳ್ಳು ಹೇಳಿ ಕಿತ್ಕೊಂಬರೋದು ದುಡ್ಡು, ಆದರೆ ಆದಷ್ಟು ಬೇಗ. ಸರಿ, ನಿಂಗೆ ಯಾವಾಗಾಗುತ್ತೋ ಅವಾಗ ಕೊಡು. ತುಂಬಾ ಥ್ಯಾಂಕ್ಸ್ ಕಣೋ. ಕುರಿತರ ಮೇಲೆ ನೀರು ಹಾಕಿದ್ರು ಇಷ್ಟು ಬೇಗ ಹೊರ ಕೊಡಲ್ಲ ನೋಡು. ಆಹಾ, ಮನ್ಮತ. ಇಷ್ಟ ಹೇಳಕ್ಕೆ ಇಷ್ಟೋದಂಗ ಕೂರಿಸ್ಕೊಂಡ ನನ್ನ. ಸರ್ ಜಸ್ಟ್ ಪ್ರೊಮೋ ಸರ್, ಇನ್ನು ಮುಂದೆ ಐತೆ ಬಾಬಾ ಕೌಂಟಿಂಗ್ ಸ್ಟಾರ್ಟ್.